ಭಾರತೀಯ ಸಂಸ್ಕೃತಿ ವರ್ಲ್ಡಲ್ಲಿ ತುಂಬ ಹಳೆಯದಂದರೆ ನಮ್ಮದೇ ಕಲ್ಚರ್ ಟ್ರೆಡಿಷನ್ನು. ಕರೆಕ್ಟ್. ಯಾರು ಉಳಿಸ್ಕೋಬೇಕು? ನಾವು ನಮ್ಮ ಮಕ್ಕಳು, ಅವರ ಮಕ್ಕಳು. ನಮ್ಮ ಡ್ಯೂಟಿ ಅದು. ಫಸ್ಟ್ ನಮ್ಮ ಕಲೆ ಬಗ್ಗೆ ಆಗಲಿ ಕಲ್ಚರ್ ಬಗ್ಗೆ ಆಗಲಿ ನಮಗೆ ಅದು ಹೆಮ್ಮೆ ಇರಬೇಕು. ನಾನು ಫಸ್ಟ್ ಐ ಆಮ್ ಎನ್ ಇಂಡಿಯನ್, ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಕಲ್ಚರ್, ಐ ಲವ್ ಮೈ ಲ್ಯಾಂಗ್ವೇಜ್. ಇದರಲ್ಲೆಲ್ಲ ನಮಗೆ ಒಂದು ಪ್ರೈಡ್ ಇದ್ದರೆ ಆವಾಗ ಅವ್ರೇನಾಗುತ್ತೆ, ನಾವು ಭಾರತೀಯ ಕಲೆ ಕಲಿಬೇಕಾದ್ರೂ ದಿಸ್ ಇಸ್ ಮೈ ಆರ್ಟ್, ದಿಸ್ ಇಸ್ ದ ಆರ್ಟ್ ಆಫ್ ಮೈ ಕಂಟ್ರಿ. ಅದು ಫಸ್ಟ್ ಇಟ್ ಶುಡ್ ಬಿ ದೇರ್. ಆ್ಯಂಡ್ ದೇರ್ ಆಲ್ಸೋ ಐ ಫೀಲ್ parents are responsibility in developing that idea in the child. See, child is very innocent. You put her ಯಾವುದೇ ಕ್ಲಾಸಲ್ಲಿ ಹಾಕಿದ್ರು ಕಲಿತಾರೆ, ಆಮೇಲೆ ಅದು ಬಿಡ್ತಾರೆ, ಬೇಗ ಕಲಿತಾರೆ, ಬೇಗ ಮರ್ತು ಹೋಗ್ತಾರೆ. ಪೇರೆಂಟ್ಸ್ ಒಂದು 15-20 ಇಯರ್ಸ್ಗೆ ನಾವು ಫೋರ್ಸ್ ಮಾಡಲೇಬೇಕು. ಇವಾಗ ನಮ್ಮ ತಂದೆ ತಾಯಿ ಫಿಲ್ಮ್ ಸಾಂಗ್ ಕೇಳಲೂಬಾರ್ದು, ಶಾಸ್ತ್ರೀಯ ಸಂಗೀತನೇ ಕೇಳಬೇಕು, ಶಾಸ್ತ್ರೀಯ ನೃತ್ಯನೇ ನೋಡಬೇಕು. ಅವಾಗ ಏನಾಯಿತು, ಇವಾಗ ನಾವೆಲ್ಲ ಫ್ಯಾಮಿಲಿನಲ್ಲಿ ಎಲ್ಲರೂ ಸಿಂಗರ್ಸ್ ಆ್ಯಂಡ್ ಎಲ್ಲರೂ ಮ್ಯೂಸಿಷಿಯನ್ಸ್ ನಮ್ಮ ಫ್ಯಾಮಿಲಿಯಲ್ಲಿ. ಅದು ಬಿಕಾಸ್ ಆಫ್ ಪೇರೆಂಟ್ಸ್ ಕಂಪಲ್ಷನ್. ಒಂದು 15-20 ಇಯರ್ಸ್ ಆದಮೇಲೆ ಈವನ್ ಒಂದು 10 ವರ್ಷ ಮಧ್ಯದಲ್ಲಿ ಬಿಟ್ಟು ಹೋದ್ರು, ಎಲ್ಲಾದರೂ ಬಿಟ್ಟು ಹೋದಿತ್ತು ಅಂತ ಅಂದ್ಕೊಳ್ಳಿ, ಮದುವೆ ಆಯಿತು, ಎಲ್ಲೋ ಹೋದರು, ಆ ಥರ ಬಿಟ್ಟು ಹೋದರು, ಇಟ್ ವಿಲ್ ಕಮ್ ಬ್ಯಾಕ್. It will come back what you learned during childhood, the values, ನಿಮ್ಮ ತಂದೆ ತಾಯಿ ನಿಮಗೆ ಹೇಳಿದ್ದು ಅಡ್ವೈಸ್ ಎಲ್ಲ ಇಟ್ ವಿಲ್ ಕಮ್ ಬ್ಯಾಕ್. ಸೊ ಆ್ಯಸ್ ಇಂಡಿಯನ್ಸ್ ನಮ್ಮ ಕಲ್ಚರಿಗೆ ನಾವು ಫಸ್ಟು ಅದನ್ನು ಇಂಪಾರ್ಟೆನ್ಸ್ ಕೊಡಬೇಕು. ಅದಾದಮೇಲೆ ಬೇರೆ. ಇವಾಗ ನೀವು ಎಲ್ಲೇ ಹೋಗಿ ಯಾವುದೇ ದೇಶಕ್ಕೆ ಹೋದರೂ, ಫ್ರಾನ್ಸ್ಗೆ ಹೋಗಲಿ, ಜರ್ಮನಿಗೆ ಹೋಗ್ರಿ, ಆ ಸಿಟಿಸನ್ಸ್, ಆ ಊರ ಸಿಟಿಸನ್ಸು ಹೇಳುವಾಗಲೇ in our country, our language, our culture, our food, ಹೀಗೆ ಮಾತಾಡ್ತಾರೆ. ನಾವು ಅಲ್ಲಿ ಎಷ್ಟು ಚೆನ್ನಾಗಿತ್ತು ವೆಸ್ಟರ್ನ್ ಕಂಟ್ರಿನಲ್ಲಿ, ಅವ್ರದ್ದು ಚೆನ್ನಾಗಿದೆ, ಇವ್ರದ್ದು ಚೆನ್ನಾಗಿದೆ, ನಮ್ಮದು ಯಾಕೆ ಚೆನ್ನಾಗಿದೆ? ನಮ್ಮದು ಖಂಡಿತ ಚೆನ್ನಾಗಿದೆ, ಅದಕ್ಕಿಂತ ಓಲ್ಡು. ನಾವು ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ ನಮಗೆ. ಬಟ್ ಅದು ನಮ್ಮ ಮನೆಯಲ್ಲೇ ಇದೆ, ನಮ್ಮ ಸ್ಟೇಟಲ್ಲಿ ಇದೆ, ನಮ್ಮ ಭಾಷೆನಲ್ಲಿದೆ, ನಮ್ಮ ಶ್ಲೋಕದಲ್ಲಿದೆ, ಹಾಡಲ್ಲಿದೆ, ಡ್ಯಾನ್ಸಲ್ಲಿದೆ. ಎಷ್ಟು ಬೇಕಾದರೆ ಹುಡುಕಿದ್ರೆ ಎಲ್ಲ ಕಡೆನೂ ಇದೆ. ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಡ್ಯೂಟಿ, ಕರ್ತವ್ಯ. ಅದು ಖುಷಿ, ಅದು ಆ ಥರ ಖುಷಿ ಯಾವುದು ಕೊಡಲ್ಲ.